ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನನ್ನ ಹೆಸರು ಕಿರಣ್ ಅಂತ. UPL ಕಂಪನಿಯ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಡಿಸ್ಟಿಕಲ್ಲಿ ಟೆರಿಟರಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಎಜುಕೇಶನ್ ಬಂದ್ಬಿಟ್ಟು BSc ಕೃಷಿಯನ್ನ ಮುಗಿಸ್ಕೊಂಡಿದ್ದೀನಿ. ಈಗ ಮುಖ್ಯವಾಗಿ ಈ ವಿಡಿಯೋ ಮಾಡೋದಕ್ಕೆ ಕಾರಣ ಏನಂತಂದ್ರೆ ಅಡಿಕೆಯಲ್ಲಿನ ರೋಗ ಮತ್ತು ಕೀಟಗಳ ಬಾಧೆ ಬಗ್ಗೆ ಮಾಹಿತಿಗೋಸ್ಕರ. ಹಿಂಗಾರನ್ನ ಕಾಪಾಡ್ಕೋಬೇಕು ರೋಗ ಮತ್ತು ಕೀಟಗಳಿಂದ. ಹಿಂಗಾರಲ್ಲಿ ಬರುವಂತ ರೋಗ ಮತ್ತು ಕೀಟಗಳ ಬಗ್ಗೆ ಮಾಹಿತಿ ಕೊಡೋದಾದ್ರೆ, ನಮ್ಗೆ ಹಿಂಗಾರಲ್ಲಿ ಮುಖ್ಯವಾಗಿ ಒಂದು ರೋಗ ಬರುತ್ತೆ. ಅದು ಕೊಲೆಟೋಟ್ರೈಕಮ್ ಅನ್ನೋ ಒಂದು ಫಂಗಸ್ ಇಂದ ಬರುವಂಥದ್ದು. ಡೈಬ್ಯಾಕ್ ಅಂತ ಹೇಳ್ಬಿಟ್ಟು ಕರಿತೀವಿ. ಡೈಬ್ಯಾಕ್ ಅನ್ನೋ ಅರ್ಥ ಏನಂದ್ರೆ ತುದಿಯಿಂದ ಹಿಂಗಾರ ಒಣಗ್ತಾ ಬರೋದು. ಹೌದಾ, ಇದಕ್ಕೆ ನಮಗೆ ಡೈಬ್ಯಾಕ್ ಅಂತ ಒಂದು ಹೆಸರು. ಅದಕ್ಕೆ ಆ ಫಂಗಸ್ ಇಂದ ಏನಾಗುತ್ತೆ ಅಂದ್ರೆ ತುದಿಯಿಂದ ಡ್ರೈ ಆಗ್ತಾ ಬರುತ್ತೆ ಈ ಒಂದು ರೋಗ. ಅದು ಏನ್ ಮಾಡುತ್ತೆ, ನಿಮಗೆ ಹರಡುಗಳನ್ನು ಉದುರಿಸೋದು ಮತ್ತೆ ಕಾಯಿಗಳ ಸೆಟ್ಟಿಂಗ್ ಆಗದೆ ಇರೋದು. ಅದಕ್ಕೆ ನಿಮಗೆ ತುಂಬಾ ಅಂದ್ರೆ ನಿಮಗೆ ಎಕಾನಮಿನ ಹಾಳು ಮಾಡ್ಬಿಡುತ್ತೆ ಕಾಯಿಯನ್ನ. ಸೊ ಅದಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕು ಅಂದ್ರೆ ಈ ರೋಗವನ್ನ ನಾವು ಹತೋಟಿ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಜೊತೆಗೆ ನಮಗೆ ಅಡಿಕೆಯಲ್ಲಿ ಏನಾಗ್ತಾ ಇದೆ ಅಂದ್ರೆ ವರ್ಷದಿಂದ ವರ್ಷಕ್ಕೆ ಕಮರ್ಷಿಯಲೈಸೇಷನ್ ಆದಂಗ ಕ್ರಾಪ್ ನಮಗೆ ತುಂಬಾ ಕಡೆ ಎಲೆ ಚುಕ್ಕೆ ರೋಗ ನಾವು ಕೂಡ ಕಾಣಬಹುದು. ಈ ಎಲೆ ಚುಕ್ಕೆ ರೋಗ ಸುಮಾರು ಒಂದು 2-3 ಫಂಗಸ್ ಇಂದ ಬರುತ್ತೆ. ಈ ಕೊಲೆಟೋಟ್ರೈಕಮ್ ಇಂದ ಕೂಡ ಕಾರಣ ಆಗುತ್ತೆ. ಜೊತೆಗೆ ಫಿಲೋಸ್ಟಿಕಾ ಅರೇಕಾ ಅನ್ನೋ ಒಂದು ಫಂಗಸ್ ಇದೆ. ಮತ್ತೆ ಇನ್ನೂ 2-3 ಫಂಗಸ್ಗಳು ಇದ್ರ ಮೇಲೆ ಎಫೆಕ್ಟ್ ಮಾಡ್ತಾ ಇದಾವೆ ರೋಗಗಳು ಬರೋದಕ್ಕೆ. ಈ ರೋಗ ಮತ್ತೆ ಈ ಎಲೆ ಚುಕ್ಕೆ ರೋಗ ಮತ್ತೆ ಈ ಹಿಂಗಾರು ಒಣಗ ರೋಗ ಎರಡನ್ನೂ ನಾವು ಕಂಟ್ರೋಲ್ನ ಒಂದೇ ಒಂದು ಔಷಧಿಯಿಂದ ನಾವು ಮಾಡ್ಕೋಬಹುದು. UPL ಕಂಪನಿಯಲ್ಲಿ ಟ್ರಿಡಿಯಂ ಅಂತ ಒಂದು ಔಷಧಿ ಇದೆ. ಈ ಟ್ರಿಡಿಯಂ ಔಷಧಿ ಏನಪ್ಪಾ ಅಂತಂದ್ರೆ 3 ಔಷಧಿಗಳನ್ನ ಮಿಶ್ರಣ ಹೊಂದಿದೆ. ಒಂದು ಅಜಾಕ್ಸಿಸ್ಟ್ರೋಬಿನ್ ಮತ್ತೆ ಮ್ಯಾಂಕೋಸಬ್ ಮತ್ತೆ ಟೆಬೆಕೊನಜೋಲ್. ಈ ಔಷಧಿಗಳ ಗುಣಗಳ ಬಗ್ಗೆ ಬಂದ್ರೆ ನಮಗೆ ಈ 3 ಔಷಧಿಗಳು ಕೂಡ ಒಂದೊಂದು ರೀತಿಯ ಕೆಲಸವನ್ನ ಮಾಡ್ತವೆ. ಇದೇನಂದ್ರೆ ಮ್ಯಾಂಕೋಸಬ್ ನಮಗೆ ಇಮಿಡಿಯೇಟ್ ಆಗಿ ಕಾಂಟ್ಯಾಕ್ಟ್ ಫಂಗಿಸೈಡ್ ಆಗಿ ಕೆಲಸ ಮಾಡುತ್ತೆ. ಅಜಾಕ್ಸಿಸ್ಟ್ರೋಬಿನ್ ನಿಮಗೆ ಬ್ರಾಡ್ ಸ್ಪೆಕ್ಟ್ರಮ್ ಒಂದು ಫಂಗಿಸೈಡ್ ಆಗಿ ಕೆಲಸ ಮಾಡುತ್ತೆ. ಟೆಬಿಕೊನಜೋಲ್ ಬಂದ್ಬಿಟ್ಟು ಒಂದು ಸಿಸ್ಟಮಿಕ್ ಫಂಗಿಸೈಡ್ ಆಗಿ ಕೆಲಸ ಮಾಡುತ್ತೆ. ಈ 3 ಮಿಶ್ರಣನ ಹೊಂದಿರುವಂತ ಒಂದು ಫಂಗಿಸೈಡ್ ಇದರಲ್ಲಿ ಇರೋದ್ರಿಂದ ನೀವು ಇದನ್ನ ಎಲೆ ಚುಕ್ಕೆ ರೋಗ ಹತೋಟಿಗೆ ಮತ್ತೆ ಜೊತೆಗೆ ಈ ಹಿಂಗಾರು ಒಣಗ ರೋಗ ಎರಡಕ್ಕೂ ಕೂಡ ನೀವು 1 ಲೀಟರ್ ನೀರಲ್ಲಿ 2-4 ಗ್ರಾಮ್ ವರೆಗೂ ಬಳಸಬಹುದು. ಯಾಕೆ ಈ ರೀತಿ 2-4 ಗ್ರಾಮ್ ಹೇಳ್ತಾ ಇದೀವಿ ಅಂತಂದ್ರೆ, ನಮಗೆ ಎಲ್ಲಿ ಈ ಹಿಂಗಾರು ಒಣಗ ರೋಗ ಮತ್ತೆ ಅರ್ಲಿ ಸ್ಟೇಜ್ ಆಫ್ ಲೀಫ್ ಸ್ಪಾಟ್ ಇದೆ, ಅಲ್ಲಿ ನಾವು 2 ಗ್ರಾಮ್ ಅನ್ನ ಬಳಸ್ಬಿಟ್ಟು ಇದರಲ್ಲಿ ನಾವು ರಿಸಲ್ಟ್ ಅನ್ನ ತುಂಬಾ ಚೆನ್ನಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ಎಲ್ಲಿ ನಮಗೆ ತುಂಬಾ ರೋಗ ತೀವ್ರತೆ, ಎಸ್ಪೆಷಲಿ ಎಲೆ ಚುಕ್ಕೆ ರೋಗ ತೀವ್ರತೆ ಹೆಚ್ಚಾಗಿದೆ, ಆ ಭಾಗಗಳಲ್ಲಿ ಅಪ್ ಟು 4 ಗ್ರಾಮ್ ವರೆಗೂ ನಾವು ಇದನ್ನ ಬಳಸಬಹುದಾಗಿದೆ. ಅದನ್ನ 4 ಗ್ರಾಮ್ ಬಳಸಿದಾಗ ನಿಮಗೆ ಗಿಡಕ್ಕೆ ಯಾವುದೇ ರೀತಿ ಸ್ಕಾರ್ಚಿಂಗ್ ಎಫೆಕ್ಟ್ ಆಗಲಿ, ಹಿಂಗಾರಕ್ಕೆ ಯಾವುದೇ ಸ್ಕಾರ್ಚಿಂಗ್ ಎಫೆಕ್ಟ್ ಆಗಲಿ ಬರೋದಿಲ್ಲ ನಿಮಗೆ. ಮತ್ತೆ ಮುಖ್ಯವಾಗಿ ಏನಂತ ಅಂದ್ರೆ, ನಮಗೆ ಈ ಬರೀ ರೋಗಗಳು ಒಂದೇ ಅಲ್ಲ, ಕೀಟಗಳ ಬಾಧೆ ಕೂಡ ಹೆಚ್ಚಾಗ್ತಾ ಇದೆ ವರ್ಷದಿಂದ ವರ್ಷಕ್ಕೆ. ಎಸ್ಪೆಷಲಿ ಈ ಹಿಂಗಾರು ಮತ್ತೆ ಗಿಡದಲ್ಲಿ ಅಂತ ಬಂದ್ರೆ ನಮಗೆ ಸುಳಿ ತಿಗಣೆ ಹುಳ ಕೀಟದಲ್ಲಿ ಬಂದ್ರೆ ಈ ಕೀಟ ತುಂಬಾ ಸಮಸ್ಯೆ ಮಾಡ್ತಾ ಇದೆ. ಅಪ್ ಟು 6-7 ವರ್ಷದ ಗಿಡಗಳದ್ದು ನಾವು ಕೂಡ ನೋಡ್ಬೋದು. ಆ ರೋಗ ಹೆಚ್ಚಾದಂಗೆ ಏನಾಗುತ್ತೆ, ನಮಗೆ ಈ ಸುಳಿ ತಿಗಣೆ ಅದು ನಿಮಗೆ ಸುಳಿ ಕೊಳೆ ರೋಗ ಕೂಡ ಅಣು ಮಾಡಿಕೊಡುತ್ತೆ. ಯಾಕಂದ್ರೆ ಅಲ್ಲಿ ಡ್ಯಾಮೇಜ್ ಆದಾಗ ಅಲ್ಲಿ ಫಂಗಸ್ ಗ್ರೋತ್ ಆಗೋ ಚಾನ್ಸಸ್ ಇರುತ್ತೆ. ಅದ್ರ ಬಗ್ಗೆ ಮತ್ತೆ ಮಾಹಿತಿ ಕೊಡೋಣ. ಮತ್ತೆ ಜೊತೆಗೆ ಏನಂತ ಅಂದ್ರೆ, ನಿಮಗೆ ಆ ಹುಳನ ಕಂಟ್ರೋಲ್ ಮಾಡ್ಕೋಬೇಕು. ಜೊತೆಗೆ ಹಿಂಗಾರದಲ್ಲಿ ತೀರ್ಥಬಾ ಮಂಡಲ ಅಂತ ಹೇಳ್ಬಿಟ್ಟು ಒಂದು ಕೀಟ ಇದೇನ್ ಮಾಡುತ್ತೆ, ಗೂಡು ಕಟ್ಕೊಂಡು ಒಳಗಡೆನೆ ಮೇಯ್ತಿರುತ್ತೆ. ನಮಗೆ ಎಲ್ಲಿ ನ್ಯೂಟ್ರಿಷನ್ ಕೊರತೆ ಮತ್ತೆ ಹಿಂಗಾರ ಏನ ಓಪನ್ ಆಗಿರಲ್ಲ, ಅದು ಓಪನ್ ಆಗದೆ ಅಲ್ಲೇ ಡ್ರೈ ಆಗ್ತಿರುತ್ತೆ, ಅದರಲ್ಲಿ ಪಕ್ಕ ಇರುತ್ತೆ, ನೀವು ಚೆಕ್ ಮಾಡಬೇಕು. ಆ ರೀತಿ ಕೂಡ ಒಂದು ಇನ್ಸೆಕ್ಟ್ ಜಾಸ್ತಿ ಆಗ್ತಾ ಇದೆ ತೀರ್ಥಬಾ ಮಂಡಲ. ಜೊತೆಗೆ ಇನ್ನೊಂದು ಏನಂತಂದ್ರೆ, ನಮಗೆ ಸ್ಕೇಲ್ಸ್ ಬರ್ತಾ ಇದೆ, ಮತ್ತೆ ಏಫಿಡ್ಸ್, ಜಾಸಿಡ್ಸ್, ಈ ತರದ್ದು ಎಲ್ಲ ಸುಮಾರು ರಸಹೀರ ಕೀಟಗಳು ಆಲ್ರೆಡಿ ಅಡಿಕೆ ಮೇಲೆ ಡ್ಯಾಮೇಜ್ ಮಾಡ್ತಿದೆ. ಯಾಕಂದ್ರೆ ಅಡಿಕೆ ಶೃಂಗಾರ ಮತ್ತು ಹಿಂಗಾರ ಏನಂತ ಕರಿತೀವಲ್ಲ, ಇದು ತುಂಬಾ ಮೃದುವಾದಂತ ಒಂದು ಪಾರ್ಟು. ಈ ಮೃದುವಾದದ್ರ ಮೇಲೆ ನಮಗೆ ರಸಹೀರ ಕೀಟಗಳಿಗೆ ತುಂಬಾ ಚೆನ್ನಾಗಿ ರಸ ಇರೋದಕ್ಕೆ ಅನುಕೂಲವಾಗೋದ್ರಿಂದ ತುಂಬಾ ಹುಳುಗಳು ಕಾಡ್ತಾ ಇದಾವೆ. ನೀವು ಇದಕ್ಕೆ UPL ಕಂಪನಿಯ ಅರ್ಗೈಲ್ ಅನ್ನ ಬಳಸಬಹುದು. ಅರ್ಗೈಲ್ ಬಗ್ಗೆ ಮಾಹಿತಿ ಕೊಡೋದಾದ್ರೆ, ನಿಮಗೆ ಇದರಲ್ಲಿ 2 ಔಷಧಿಗಳ ಮಿಶ್ರಣ ಇರುತ್ತೆ. ಒಂದು ಬೈಪೆಂಥ್ರಿನ್ ಅಂತ ಇರುತ್ತೆ, ಮತ್ತೆ ಒಂದು ಅಸಿಟಮಾಪ್ರೈಡ್. ಇವೆರಡರ ಪರ್ಸೆಂಟೇಜ್ 25% ಇರುತ್ತೆ. ಮತ್ತೆ ಇದರ ವಿಶೇಷತೆ ಏನಪ್ಪಾ ಅಂತಂದ್ರೆ, ನಾಕ್ ಡೌನ್ ಎಫೆಕ್ಟ್. ಅಂದ್ರೆ ನೀವು ಈ ಔಷಧಿಯನ್ನ ಸಿಂಪರಣೆ ಮಾಡಿ ಕೇವಲ 5-10 ನಿಮಿಷಗಳಲ್ಲಿ ಹುಳುಗಳನ್ನ ಬೀಳೋದನ್ನ ನೋಡ್ಬೋದು ನೀವು. ಆ ರೀತಿ ಕೆಲಸ ಮಾಡುವಂತ ಒಂದು ಔಷಧಿ ಆಗಿದೆ. ನಾಕ್ ಡೌನ್ ಎಫೆಕ್ಟ್ ಇದರಲ್ಲಿದೆ. ಜೊತೆಗೆ ಏನಂತ ಅಂದ್ರೆ, ನಿಮಗೆ ಬೋತ್ ಈ ರಸಹೀರ ಕೀಟ ಮತ್ತೆ ಎಲೆ ತಿನ್ನ ಅಂದ್ರೆ ಹಿಂಗಾರ ತಿನ್ನ ಹುಳ, ಇವೆರಡಕ್ಕೂ ಕೂಡ ಎಫೆಕ್ಟಿವ್ ಆಗಿ ಕೆಲಸಗಳನ್ನ ಮಾಡುತ್ತೆ. ನೀವು ಇದರ ರಿಸಲ್ಟ್ ಅನ್ನ ನಾವು ಹಿಂಗಾರ ತಿನ್ನ ಹುಳ ಮತ್ತೆ ರಸಹೀರ ಕೀಟದ ಮೇಲೆ ಆಲ್ರೆಡಿ ಸ್ಪ್ರೇ ಮಾಡಿರೋದನ್ನ ಹಿಂದೆ ನೋಡಬಹುದು ನೀವು. ಈ ರೀತಿ ರಿಸಲ್ಟ್ ಬಂದಿದೆ. ಟ್ರಿಡಿಯಂ ಬಂದ್ಬಿಟ್ಟು ರೋಗಗಳಿಗೆ ಮತ್ತೆ ಅರ್ಗೈಲ್ ಬಂದ್ಬಿಟ್ಟು ಕೀಟಗಳಿಗೆ, ಇವೆರಡನ್ನ ನೀವು ಮಿಶ್ರಣ ಮಾಡಿಕೊಂಡು ಸ್ಪ್ರೇ ಮಾಡಬಹುದು. ಜೊತೆಗೆ ಮೈಕ್ರೋನ್ಯೂಟ್ರಿಯೆಂಟ್ ಅನ್ನ ಕೊಡೋದನ್ನ ಮರಿಬೇಡಿ. ಏನಕ್ಕೆ ಅಂದ್ರೆ, ಪ್ಲಾಂಟ್ಗೆ ಆಹಾರವನ್ನ ನಾವು ತಲುಪಿಸೋದು ಕೂಡ ತುಂಬಾ ಮುಖ್ಯ ಆಗುತ್ತೆ. ನಾವು ಎಲೆಗಳ ಮುಖಾಂತರ ಕೊಡೋದಾಗ ಎಸ್ಪೆಷಲಿ ಚಿಲೇಟೆಡ್ ಮೈಕ್ರೋನ್ಯೂಟ್ರಿಯೆಂಟ್ ಅನ್ನ ನೀವು ಇದರಲ್ಲಿ ಆಡ್ ಮಾಡಿಕೊಂಡು ಸ್ಪ್ರೇ ಮಾಡಬಹುದು. ಜೊತೆಗೆ ಒಂದು ಸ್ಪ್ರೆಡರ್ ಅನ್ನ ಬಳಸ್ರಿ. ಏನಕ್ಕೆ ಅಂತ ಅಂದ್ರೆ, ಸ್ಪ್ರೆಡರ್ ನಮ್ಗೆ ಏನಂದ್ರೆ ಅದರ ಹೆಸರ ತಕ್ಕನಾಗಿ ಸ್ಪ್ರೆಡರ್ ಇದು ಏನ್ ಮಾಡುತ್ತೆ ಅಂದ್ರೆ, ನಮಗೆ ಎಲೆಗಳ ಕೆಳಭಾಗದಲ್ಲಿ ನಾವು ಸ್ಪ್ರೇ ಮಾಡ್ತೀವಿ, ಮತ್ತೆ ಎಲೆಗಳ ಒಂದು ಭಾಗದಲ್ಲಿ ಸ್ಪ್ರೇ ಆಗಿರುತ್ತೆ, ಕೆಲವೊಂದು ಭಾಗದಲ್ಲಿ ಸ್ಪ್ರೇ ಆಗದೆ ಇರ್ಬೋದು. ಅಂತ ಭಾಗಗಳಿಗೆ ಇದು
ಔಷಧಿಗಳನ್ನು ತಲುಪಿಸೋದಕ್ಕೆ ಹೆಲ್ಪ್ ಮಾಡುತ್ತೆ ಗಿಡಕ್ಕೆ. ಹೆಚ್ಚಿನ ಮಾಹಿತಿಗಾಗಿ ನೀವು ನನ್ನ ದೂರವಾಣಿ ಸಂಖ್ಯೆಗೆ ಕರೆ ಮಾಡ್ಬೋದು, ಮಾಹಿತಿಯನ್ನು ಕೊಡ್ತೀನಿ. ಮತ್ತು ಜೊತೆಗೆ ನೀವು ಹತ್ತಿರದ UPL ಡೀಲರ್ಗಳನ್ನು ಸಂಪರ್ಕಿಸ್ಬೋದು. ಈ ಸಿಂಪರಣೆಯ ನಂತರ ನಾವು ಪುನಃ ಮತ್ತೆ 2 ಮತ್ತು 3ನೇ ಹಿಂಗಾರಕ್ಕೆ ನಾವು ಪುನಃ ಮತ್ತೆ ಸಿಂಪರಣೆ ಮಾಡಬೇಕಾಗುತ್ತೆ. ಅದು 25ರಿಂದ 35 ದಿನಗಳ ನಂತರದಲ್ಲಿ ನೀವು ಮತ್ತೆ ಇನ್ನೊಂದು ಸ್ಪ್ರೇಯನ್ನು ತಗೊಳ್ಬೇಕಾಗುತ್ತೆ. ಮತ್ತು ಹೆಚ್ಚಿನ ಮಾಹಿತಿಗಾಗಿ ನನ್ನ ದೂರವಾಣಿ ಸಂಖ್ಯೆಗೆ ಕಾಲ್ ಮಾಡಿ ನಮಗೆ ಹತ್ತಿರದ UPL ಡೀಲರ್ಗಳ ಹತ್ರ ನೀವು ಏನೋ ಹೆಚ್ಚಿನ ಮಾಹಿತಿ ಬೇಕಿದ್ರೆ ತಗೋಬೋದು. ತುಂಬ ಧನ್ಯವಾದಗಳು.